ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೊಟ್ಟೆ ಸಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು 2 ಹಚ್ಚಿದ ಈರುಳ್ಳಿ ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ 2 ಚಕ್ಕೆ 2 ಲವಂಗ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಟೊಮೆಟೊ, ಹಚ್ಚಿದಂಥ ಟೊಮೆಟೊನ ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಪೇಸ್ಟ್ ಮಾಡಿದ ನಂತರ ಇದಕ್ಕೆ ನಾನು ಮಟನ್ ಸಾಂಬಾರು ಪೌಡರ್ ಏನಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಸಾಂಬಾರು ಪೌಡರು, ಅದನ್ನು 1-2 ಸ್ಪೂನ್ ಮಟನ್ ಸಾಂಬಾರು ಪೌಡರ್ನ ಇದು ರುಬ್ಬಿದಂಥ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಸಾಂಬಾರು ಪೌಡರು. 2 ಸ್ಪೂನ್ ಹಾಕಿದ್ರೆ ಸಾಕು ಅಂದ್ಕೊತೀನಿ. ನೀವು ಖಾರ ನೋಡಿ ಹಾಕೊಬೋದು ಸಾಂಬಾರು ಪೌಡರ್ ಎಷ್ಟು ಬೇಕಂತ. ಸ್ಪೈಸಿ ಬೇಕಂದರೆ ಇನ್ನು ಸ್ವಲ್ಪ ಸಾಂಬಾರು ಪೌಡರ್ ಆ್ಯಡ್ ಮಾಡ್ಕೊಬೋದು. ಖಾರ ಕಡಿಮೆ ಇರಲಿ ಅಂದರೆ 2 ಸ್ಪೂನ್ ಸಾಕಾಗುತ್ತೆ. ನಂತರ ಈ ಪೇಸ್ಟ್ನ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಗ್ಗರಣೆಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಅದನ್ನು ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಈರುಳ್ಳಿ ಫ್ರೈ ಆಗಿದ ನಂತರ ನೀವೇನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಮಸಾಲೆ, ಎಲ್ಲ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ ಏನಿರುತ್ತೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು ಈ ರೀತಿ. ಅದಾಗಿದ ನಂತರ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ವಾಟರ್ ಆ್ಯಡ್ ಮಾಡಿದ ನಂತರ ಸ್ವಲ್ಪ 1-2-3 ಕುದಿ ಬರೋವರೆಗೂ ತಿರುಗಿಸಿ ಅದನ್ನು ಚೆನ್ನಾಗಿ ಬೇಯಿಸೋಣ. ನಂತರ ನಿಮಗೆ ಸಾಂಬಾರು ಗಟ್ಟಿ ಬೇಕಂದರೆ ತೆಳು ಯಾವ ರೀತಿ ಬೇಕು ಅದನ್ನು ನೋಡಿಕೊಂಡು ವಾಟರ್ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಈ ಮಸಾಲೆಗೆ ಸೇರಿಸ್ಕೊಂಡಾದಮೇಲೆ ಅದು ಚೆನ್ನಾಗಿ ಕುದಿ ಬರಲಿ. ಮಸಾಲೆ ಚೆನ್ನಾಗಿ ಕುದ್ದಿದ ನಂತರ ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಉಪ್ಪು ಸೇರಿಸಿದ ನಂತರ ಮೊಟ್ಟೆನ ಈ ರೀತಿ ನೋಡಿ, ಸಾಂಬಾರು ಕುದೀತಿದೆ, ಆ ಕುದೀತಿರೋದ್ರೊಳಗಡೆ ಈ ರೀತಿ ಮೊಟ್ಟೆನ ಹೊಡೆದು ಒಂದೊಂದಾಗಿ ಮೊಟ್ಟೆನ ಆ್ಯಡ್ ಮಾಡ್ತಾ ಹೋಗಬೇಕು. ಏನಪ್ಪ ಅಂದರೆ ಮೊಟ್ಟೆ ಹಾಕಿದ ತಕ್ಷಣ ನೀವು ತಿರ್ಗಕ್ಕೆ ಹೋಗಬೇಡಿ, ಹಿಂಗೆ ಹಾಕಿ ಬಿಟ್ಬಿಡಿ, ಅದ್ರ ಪಾಡ್ಗದು ಮೊಟ್ಟೆ ಬೇಯ್ಕೊಳ್ಳುತ್ತೆ. ಬೆಂದಿದ ನಂತರ ನಿಮಗೆ ಸಾಂಬಾರು ರೆಡಿ ಆಗುತ್ತೆ. ಈ ರೀತಿ ನೀವೇನೋ ಕಲ್ಸೋಕೆ ಹೋದರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ, ಆವಾಗ ನೀಟಾಗಿ ಇದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತಿರುಗಬೇಡಿ ಅಂತಿದ್ದೀನಿ. ಒಂದು 5-10 ಮಿನಿಟ್ಸ್ ಆದ ತಕ್ಷಣ ಈ ರೀತಿ ನೋಡಿ ಮೊಟ್ಟೆ ಬೆಂದಿದೆಯಾ ಅಂತ ನೋಡಿದ್ರೆ ಮೊಟ್ಟೆ ಸಾಂಬಾರು ರೆಡಿಯಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.